ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬಂದಿರೋದು ಎಲ್ಲಿಗೆ ಅಂದ್ರೆ ಇವತ್ತು ರಾಯರ ಸನ್ನಿಧಿಗೆ ಬಂದಿದ್ದೀವಿ. ರಾಯರ ಸನ್ನಿಧಿ ಅಂದ್ರೆ ಮಂತ್ರಾಲಯದಲ್ಲಿ ಇದೀವಿ. ನೀವು ನೋಡ್ತಿರ್ಬೋದು. ಆ ರಾಯರ ಸನ್ನಿಧಿಗೆ ಎಲ್ರಿಗೂ ಬರ್ಬೇಕು ಅನ್ಕೊಂತಾರೆ, ಆದ್ರೆ ಬರಕ್ ಆಗಲ್ಲ. ರಾಯರೇ ಕರ್ಸ್ಕೋಬೇಕು ನಮ್ಮನ್ನ. ನೀವು ನೋಡ್ತಿರ್ಬೋದು, ಇದು ಮುಖ್ಯ ದ್ವಾರ. ಇಲ್ಲಿಗೆ ಬರ್ಬೇಕಾದ್ರೆ ನಿಮ್ಗೆ 2 ಆಪ್ಷನ್ ಇದೆ. ಒಂದು ಟ್ರೈನಲ್ಲಾದ್ರೂ ಬರ್ಬೋದು, ಇಲ್ಲಾಂದ್ರೆ ಬಸ್ಸಲ್ಲಾದ್ರೂ ಬರ್ಬೋದು. ನೀವು ಟ್ರೈನಲ್ಲಿ ಬರ್ತೀನಿ ಅಂತಂದ್ರೆ ಮಂತ್ರಾಲಯಂ ರೋಡ್ ಸ್ಟೇಷನ್ ಅಂತ ಸ್ಟಾಪ್ ಇದೆ. ನೀವು ಅಲ್ಲಿಂದ ಒಂದು 30 ಅಲ್ಲಿಂದ 10 to 16 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ರಿಕ್ಷಾ ಅಥವಾ ಕಾರು ವೆಹಿಕಲ್ ಅವೈಲಬಲ್ ಇದೆ, ಅದ್ರ ಮುಖಾಂತರ ಬರ್ಬೋದು. ಇಲ್ಲ ನಾನು ಬಸ್ಸಲ್ಲಿ ಬರ್ತೀನಿ ಅಂದ್ರೆ ಡೈರೆಕ್ಟ್ ರಾಯಚೂರಿಗೆ ಬಂದ್ಬಿಟ್ಟು ರಾಯಚೂರಿಂದ ಒಂದು ಅರೌಂಡ್ ಒಂದು 35 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬಸ್ಸು KSRTC ಬಸ್ ಅವೈಲೇಬಲ್ ಇದೆ. KSRTC ಒಂದು 1 ಅವರ್ ಆಗುತ್ತೆ. 1 ಅವರ್ ಆಗುತ್ತೆ ಬರಕ್ಕೆ. ಬಂದ್ಮೇಲೆ ಇಲ್ಲಿ ಉಳ್ಕೊಳ್ಳೋಕೆ ಯಾವ ತರ ಫೆಸಿಲಿಟಿ ಇದೆ ಅಂದ್ರೆ ಮಠದ್ದೇ ರೂಮ್ಸ್ ಅವೈಲೇಬಲ್ ಇರುತ್ತೆ. ಮಠದ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ಮೊದಲೆಲ್ಲ ನೀವು ಬುಕ್ ಮಾಡ್ಕೊಂಡ್ ಬಂದ್ರು ಸಿಗುತ್ತೆ, ಇಲ್ಲ ಇಲ್ಲಿ ಬಂದು ಕೇಳಿದ್ರು ಸಿಗುತ್ತೆ. ಇಲ್ಲಪ್ಪ ನಾನು ಲಾಡ್ಜ್ ಮಾಡ್ತೀನಿ ಅಂತಂದ್ರೆ ಪ್ರೈವೇಟ್ ರೂಮ್ಸ್ ಅವೈಲೇಬಲ್ ಇದೆ. ನಿಮ್ ಬಜೆಟ್ ತಕ್ಕಂಗಿದೆ, ನೀವು ಇಲ್ಲಿ ಬರ್ಬೋದು. ಈ ಕೆಲವೊಬ್ರು ಇಲ್ಲಿ ಕಾರಿಡಾರ್ ಅಲ್ಲಿ ಉಳ್ಕೊಂತಾರೆ, ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂತಾರೆ. ಇಲ್ಲಿ ಮಲ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ಯಾರು ಏನ್ ಕೇಳಲ್ಲ ಯಾರು. ಆದ್ರೆ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ನೀವು ಇಲ್ಲಿ ಮಲ್ಕೊಂಡ್ರೆ. ಹಾಗೆ ಸಡನ್ಲಿ ಮಳೆ ಬಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿ. ಅದು ಬಿಟ್ರೆ ಇಲ್ಲಿ ಏನ್ ಮಲ್ಕೊಂಡ್ರೆ ಯಾರ್ದೇನು ಅಬ್ಜೆಕ್ಷನ್ ಇರಲ್ಲ, ಚೆನ್ನಾಗಿರುತ್ತೆ. ಇವಾಗ ನೋಡೋಣ, ಈ ರಾಯರ ದರ್ಶನ ಮಾಡಿಸ್ತೀನಿ ನಿಮ್ಗೆಲ್ಲ. ಒಳಗಡೆ ವಿಡಿಯೋ ಅಲವಿಲ್ಲ, ಅದಕ್ಕೋಸ್ಕರ ಇಲ್ಲಿಂದನೇ ರಾಯರ ದರ್ಶನ ತಗೊಂಡ್ಬಿಡಿ ನೀವು. ಆ ರಾಯರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಇವಾಗ ರಾಯರ ದರ್ಶನ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಶ್ರೀನಿವಾಸ ಕಲ್ಯಾಣದ ಪ್ರತಿಯೊಂದು ಫ್ರೇಮಲ್ಲೂ ಒಂದೊಂದ್ ತರ ಚಿತ್ರ ಬಿಡಿಸವ್ರೆ, ಬಹಳ ನೀಟಾಗಿ. ಪ್ರತಿಯೊಂದರಲ್ಲೂ ಬೇರೆ ಬೇರೆ ತರ. ಇಲ್ಲಿ ನೋಡ್ಬೋದು ನೀವು, ಶ್ರೀ ವೆಂಕಟರಮಣ ಚಿತ್ರ ಬಿಡಿಸಿದ್ದಾರೆ. ಹಾಗೆ ಮುಂದೆ ಹೋದ್ರೆ ಈ ಥೀಮ್ ಬಂದ್ಬಿಟ್ಟು ಕಾಶಿ ವಿಶ್ವನಾಥ ಟೆಂಪಲ್ದು. ಹಾಗೆ ಪ್ರತಿಯೊಂದರಲ್ಲೂ ಒಂದೊಂದ್ ತರ. ಈ ಕಾರಿಡಾರ್ ಅಲ್ಲಿ ಎಷ್ಟು ಫ್ರೇಮ್ ಇದಾವಲ್ಲ, ಅದರಲ್ಲಿ ಪ್ರತಿಯೊಂದರಲ್ಲೂ ಬೇರೆ ಬೇರೆ ತರ ಚಿತ್ರ ಬಿಡಿಸವ್ರೆ. ಇದು ನೋಡ್ಬೋದು ನೀವು, ಇದು ಕೊಲ್ಲಾಪುರ ಮಹಾಲಕ್ಷ್ಮಿ. ಇದೇ ತರ ಎಲ್ಲ ಕಡೆ ಬಿಡಿಸವ್ರೆ, ಪ್ರತಿಯೊಂದರಲ್ಲೂ ಬೇರೆ ಬೇರೆ ತರ, ಬಹಳ ನೀಟಾಗಿ ಚೆನ್ನಾಗಿ ಬಿಡಿಸಿದ್ದಾರೆ. ನೀವು ಮಂತ್ರಾಲಯಕ್ಕೆ ಬಂದ್ರೆ ಇದೆಲ್ಲ ನೋಡ್ಬೋದು ನೀವು. ಹಾಗೆ ಮುಂದೆ ಹೋದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಪ್ರಸಾದ ಕೌಂಟರ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರಸಾದ ಕೌಂಟರ್ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಪರಿಮಳ ಪ್ರಸಾದ ಸಿಗುತ್ತೆ. ಇವಾಗ ಮೊದ್ಲೆಲ್ಲ ದರ್ಶನಕ್ಕೆ ಒಳಗಡೆ ಡೈರೆಕ್ಟ್ ಆಗಿ ಬಿಡ್ತಿದ್ರು, ಇವಾಗೆಲ್ಲ ಕ್ರೌಡ್ ಕಂಟ್ರೋಲ್ ಆಗ್ಲಿ ಅಂತ ಈ ತರ ಇಲ್ಲಿಂದ ಇದ್ ಮಾಡ್ತಾವ್ರೆ. ಕ್ರೌಡ್ ಕಂಟ್ರೋಲ್ ಆಗಂತ ದರ್ಶನದ ವ್ಯವಸ್ಥೆ ಚೇಂಜ್ ಮಾಡಿದ್ದಾರೆ, ಮೊದಲ ತರ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರಸಾದಕ್ಕೆ ಕೌಂಟರ್ ಮಾಡಿದ್ದಾರೆ ಈ ತರ. ಪರ್ ಪರ್ಸನ್ಗೆ 4 ಪೀಸ್ ಕೊಡ್ತಾರೆ, 30 rupees ಒಂದು ಪ್ಯಾಕೆಟ್. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಪರಿಮಳ ಪ್ರಸಾದ ತೊಗೊಳಕ್ ತಿಂತಿದ್ದಾರೆ. ಇವತ್ತು ಇನ್ನೂ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಬ್ಯಾಚ, ಯಾಕಂದ್ರೆ ಇವತ್ತು ಅಮಾವಾಸ್ಯೆ. ನಾನ್ ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇರ್ತೀನಿ. ಇಲ್ಲಿ ನೋಡ್ಬೋದು ನೀವು, ಸರ್ವ ದರ್ಶನ ಅಂತ ಇದೆ.
ಮೊದ್ಲೆಲ್ಲ ನಾವು ಮೊದ್ಲೆಲ್ಲ ಬಂದಿದ್ರೆ ಮೊದ್ಲೆಲ್ಲ ಬಂದಿದ್ದು ಇವಾಗ ಬಂದಿಲ್ಲ ಅಂದ್ರೆ ನಿಂಗೆ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ. ಮೊದ್ಲೆಲ್ಲ ಡೈರೆಕ್ಟ್ ಆಗಿ ಮುಖ್ಯ ದ್ವಾರದಿಂದಾನೇ ದರ್ಶನಕ್ಕೆ ಬಿಡ್ತಾ ಇದ್ರು. ಇವಾಗ ಇಲ್ಲಿಲ್ಲ, ಇವಾಗ ಸರ್ವ ದರ್ಶನ ಅಂತ ಮಾಡೋರೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಮೇನ್ ಮುಖ್ಯ ದ್ವಾರದಿಂದ ಬಂದು ನೋಡಿ ರಾಯರ್ ಫೋಟೋ ತೋರಿಸ್ತವ್ರೆ. ಅವ್ರದ್ದು ವಿಡಿಯೋ ಮಾಡು ಅಂತ ಹೇಳಿದ್ರು ಅವರು. ಇಲ್ಲೆಲ್ಲ ಫೋಟೋ ಎಲ್ಲ ಮಾರೋರು. ಇವಾಗ ಇವಾಗ ಫಸ್ಟ್ ನಾವು ಮುಖ್ಯ ದ್ವಾರದಿಂದ ಎಂಟರ್ ಆದ ತಕ್ಷಣ ಈ ರೈಟ್ ಸೈಡ್ ಅಲ್ಲಿ ನದಿಗೆ ದಾರಿ ಹೋಗುತ್ತೆ. ಅಲ್ಲಿ ನದಿಗೆ ದಾರಿ ಹೋಗೋದು ತೋರಿಸ್ತೀನಿ ಬನ್ನಿ ನಿಮ್ಗೆ. ರೈಟ್ ಸೈಡ್ ಅಲ್ಲಿ ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಒಂದ್ ದಾರಿ ಹೋಗುತ್ತೆ ನದಿಗೆ. ಇವತ್ತೆಲ್ಲ ತುಂಬಾ ಪ್ರೌಡ್ ಇದೆ ಸ್ವಲ್ಪ. ಹೋಗ್ತಾ ಇರೋದು ಇದು ದಾರಿ ಅಂದ್ರೆ ಮಂಚಾಲಮ್ಮ ಇಂದ ರೈಟ್ ಸೈಡ್ ಅಲ್ಲಿ ಇದೆ ದಾರಿ. ಇದು ನದಿಗೆ ಹೋಗುತ್ತೆ ದಾರಿ. ಹಿಂಗೆ ನದಿಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ನಾನ ಮಾಡ್ಬಿಟ್ಟು ಇದೇ ದಾರಿಲಿ ಮತ್ತೆ ರಿಟರ್ನ್ ಬರ್ಬೇಕು ನಾವು. ಇಲ್ಲಿ ನೋಡ್ಬೋದು ನೀವೆಲ್ಲ. ಎಲ್ಲ ನೋಡ್ತಿರ್ಬೋದು ನೀವು. ಕಾಣುತ್ತೆ ಇದು ನದಿ ದಾರಿ. ಇವಾಗ ಇಲ್ಲಿ ನಾವು ನದಿ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮುಂದೆ ಕಾಣೋದೆ ತುಂಗಭದ್ರಾ ನದಿ. ಇಲ್ಲಿ ಬಂದು ಫಸ್ಟ್ ಜಾಸ್ತಿ ನೀರಿದ್ರೆ ಬಿಡಲ್ಲ ನದಿ ಒಳಗಡೆ. ನಾನು ಲಾಸ್ಟ್ ಟೈಮ್ ಬಂದಿರ್ಬೇಕಾದ್ರೆ ನೀರ್ ತುಂಬಾ ಜಾಸ್ತಿ ಇತ್ತು. ಅದಕ್ಕೆ ಇಲ್ಲಿ ಮಠದವರು ಯಾವ ತರ ವ್ಯವಸ್ಥೆ ಮಾಡಿದ್ರು ಅಂದ್ರೆ ಶವರ್ ತರ ಮಾಡಿದ್ರು. ಇಲ್ಲಿ ಶವರ್ ತರ ಮಾಡ್ಬಿಟ್ಟು ಇಲ್ಲೇ ಸ್ನಾನ ಮಾಡ್ಕೊಂಡು, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಕಾಣೋದ್ರಲ್ಲಿ ಶವರ್ ಟೈಪ್ ಮಾಡಿದ್ರು ಮಠದವರೆಲ್ಲ ವ್ಯವಸ್ಥೆ. ಯಾಕಂದ್ರೆ ನದಿ ತುಂಬಾ ಜಾಸ್ತಿ ಇಲ್ಲಿ ಗಂಟ ಬಂದಿತ್ತು ನದಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗೆಲ್ಲ ಜನಗಳು ನೋಡ್ತಿರ್ಬೋದು ನೀವು. ಅಲ್ಲೆಲ್ಲ ಮುಂದೆ ಹೋಗಿ ಅಲ್ಲೆಲ್ಲ ಸ್ನಾನ ಮಾಡ್ತಾರೆ. ಯಾರಾದ್ರೂ ಬಂದ್ರು ಇಲ್ಲಿ ಬಂದ್ರೆ ಸೇಫ್ ಆಗಿ, ಏನು ಪ್ಲಾಸ್ಟಿಕ್ ಗೀಸ್ಟಿಕ್ ಏನು ಬಿಸಾಕ್ದೆ ಸೇಫ್ ಆಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ನೋಡ್ಬೋದು ಇವೆಲ್ಲ ನದಿಗೆಲ್ಲ ಸ್ನಾನ ಮಾಡ್ತಾವ್ರೆ. ಈ ಮಳೆ ಗಿಳೆ ಬಂದ್ರೆ ಜಾಸ್ತಿ ನೀರ್ ಬರುತ್ತೆ. ಇಲ್ಲಿ ಗಂಟ ಬರುತ್ತೆ. ನಾನು ನಿಂತಿದ್ದೀನಲ್ಲ ಅಲ್ಲಿ ತನಕನೂ ಬರುತ್ತೆ ನೀರ್. ಇದು ನದಿ. ಇಲ್ಲಿಂದ ಸ್ನಾನ ಮಾಡ್ಕೊಂಡು ಮುಂದೆ ಇದೇ ರೂಟಿಂದ ನಾವ್ ಹೇಗ್ ಬಂದಿತ್ತು ಅದೇ ದಾರಿಲಿ ಹೋಗ್ಬೇಕು. ಇಲ್ಲಿರ್ತಕ್ಕಂಥ ದಾರಿಯಿಂದಾನೇ ಹೋಗ್ಬೇಕು. ನದಿ ಹತ್ರ ನಿಮ್ಗೆ ಏನ್ ಬೇಕು ಪ್ರತಿಯೊಂದು ವಸ್ತುನು ಸಿಗುತ್ತೆ. ಪೂಜೆ ಐಟಮ್ ಆಗಿರ್ಬೋದು, ತಿಂದು ಸೀರೆ ಪಂಚೆ ಎಲ್ಲಾನು ಸಿಗುತ್ತೆ. ಹಾಗೆ ಟಿಫನ್ ಅಂಗಡಿನೂ ಇದಾವೆ. ಬ್ರೇಕ್ಫಾಸ್ಟ್ ಮಾಡ್ಬೋದು. ನದಿಯಿಂದ ಸ್ನಾನ ಮಾಡ್ಬಿಟ್ಟು ಈ ರೂಟಲ್ಲಿ ಬಂದ್ರೆ ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ಇದೆ. ಅಲ್ಲಿಂದ ಪಕ್ಕದಲ್ಲೇ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಇವಾಗ. ಅವಾಗೆಲ್ಲ ಡೈರೆಕ್ಟ್ ಆಗಿ ಒಳಗಡೆ ಬಿಡ್ತಾ ಇದ್ರು. ಹಾಗೆ ಇವಾಗ ಕ್ರೌಡ್ ಜಾಸ್ತಿ ಇರೋದ್ರಿಂದ ಕ್ಯೂ ಸಿಸ್ಟಮ್ ಮಾಡಿದ್ರು. ಅಲ್ಲಿಂದ ದರ್ಶನಕ್ಕೆ ಬರ್ಬೇಕು. ಅಲ್ಲಿಂದ ಸ್ಟಾರ್ಟ್ ದರ್ಶನ. ಹೀಗೆ ಹೋದ್ರೆ ಇಲ್ಲಿ
ಮಠದ ಎಲ್ಲ ರೂಮ್ಸ್ ಅವೈಲೇಬಲ್ ಇದೆ. ನೀವು ಮಠದ ಒಂದು ವೆಬ್ಸೈಟ್ ಇದೆ, ಅದರಲ್ಲೇ ನೀವು ಚೆಕ್ ಮಾಡ್ಕೊಂಡು ಮುಂಚೆನೆ ಬುಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ಇದೆಲ್ಲ ಮಠದ ರೂಮ್ಸ್ ಎಲ್ಲ ನೋಡ್ತಿರ್ಬೋದು ನೀವು. ಪರಿಮಳ ತೀರ್ಥ ಅಂತ ರೀಸೆಂಟ್ ಆಗಿ ಮಾಡವ್ರೆ, ನೋಡ್ಬೋದು ನೀವು. ಇದು ಬಂದು ಪರಿಮಳ ತೀರ್ಥ ಅಂತ ರೀಸೆಂಟ್ ಆಗಿ ಇನಾಗ್ರೇಷನ್ ಮಾಡವ್ರೆ ಇದನ್ನ. ಮೊದ್ಲೆಲ್ಲ ಇರ್ಲಿಲ್ಲ ಇದು ಪರಿಮಳ ತೀರ್ಥ ಅಂತ. ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲ ನೋಡ್ಬೋದು ಸುವರ್ಣ ಪಲ್ಲಕ್ಕಿ ಸೇವಾ ಪ್ರಾರಂಭವಾಗುತ್ತದೆ. ఈరోజు వినాయక సంపూర్ణ సేవ సువర్ణ పల్లకి సేవ ఈ సేవాకర్తలు ప్రాకారంలోన డొలచ మంటపానికి రావాలని మరికొద్ది నిమిషంలో సువర్ణ పల్లకి సేవ ప్రారంభమవుతుంది. ಇಲ್ಲಿ ಒಳಗಡೆ ವಿಡಿಯೋ ಅಲಾವ್ ಇಲ್ಲ, ನೋಡೋಣ. ದರ್ಶನ ಮಾಡ್ಬಿಟ್ಟು ಇವಾಗ ನನ್ನ ದರ್ಶನ ಎಲ್ಲ ಮುಗೀತು. ಇವಾಗ ತೀರ್ಥ ಶ್ರದ್ಧೆ ತಗೊಳ್ಳೋಣ. ಇವಾಗ ಇಲ್ಲಿಗೆ ಹೋಗೋಣ. ನಾವೀಗೇನ್ ನೋಡ್ತಿದೀವಲ್ಲ, ನಾವ್ ಇಲ್ಲಿಂದ ಬಂದು ಈ ಅಪ್ಪಾಗಿ ಇಲ್ಲಿ ಡೌನ್ ಆಗಿ ಇಲ್ಲಿಂದ ಒಳಗಡೆ ಹೋಗಿದ್ ನಾವು ದರ್ಶನಕ್ಕೆ. ಮತ್ತೆ ಮುಂದೆ ಎಕ್ಸಿಟ್. ಇಲ್ಲಿ ನೋಡ್ಬೋದು, ದರ್ಶನ ಮುಗಿಸ್ಕೊಂಡು ಹಾಗೆ ಬಂದ್ರೆ ಇಲ್ಲಿ ಅನ್ನಪೂರ್ಣ ಭೋಜನ ಶಾಲೆಗೆ ದಾರಿ ಇದೆ. ಈ ದಾರಿ ಮುಖಾಂತರ ಹೋದ್ರೆ ಆ ಕಡೆ ನಿಮ್ಗೆ ಅನ್ನ ಪ್ರಸಾದ ಸಿಗುತ್ತೆ. ಈ ದಾರಿ ಭೋಜನ ಶಾಲೆಗೆ ಹೋಗುತ್ತೆ. ಹೀಗೆ ಮುಂದೆ ಹೋದ್ರೆ ಭೋಜನ ಶಾಲೆ ಪ್ರಸಾದ. ಅದರ ಟೈಮಿಂಗ್ ಬಂದ್ಬಿಟ್ಟು 11 ಗಂಟೆಯಿಂದ 4 ಗಂಟೆವರೆಗೂ, ಮತ್ತೆ ಸಂಜೆ 7:30ಯಿಂದ 9:30ವರೆಗೂ ಇರುತ್ತೆ. ಇವಾಗ ನೀವು ಇಲ್ಲಿ ನೋಡ್ತಿರೋದು ಅನ್ನಪೂರ್ಣ ಭೋಜನ ಶಾಲೆ ಅಂತ. ಇದ್ರ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆ ಗಂಟ ಇರುತ್ತೆ. ಮತ್ತೆ ಸಂಜೆ 7:30ಯಿಂದ 9 ಗಂಟೆ ಗಂಟ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಅನ್ನ ಪ್ರಸಾದ ಇರುತ್ತೆ. ಬಂದ್ರೆ ನೀವು ಇಲ್ಲಿ ಪ್ರಸಾದನು ಮಾಡಬಹುದು. ನೋಡ್ತಿರೋದಲ್ಲ, ಇದಕ್ಕೂ ಕ್ಯೂ ಸಿಸ್ಟಮ್ ಇದೆ. ಆ ಕಡೆಯಿಂದ ರೌಂಡ್ ಆಗಿ ಸರ್ಕಲ್ ಆಗಿ ಬರ್ಬೇಕು. ಅಲ್ಲಿಂದ ಬಂದು ಈ ಕಡೆ ಇಲ್ಲೇನ್ ಕಾಣ್ತಿದೆಯಲ್ಲ, ಇದೆ ಭೋಜನ ಶಾಲೆ ಅಂತ, ಅನ್ನಪೂರ್ಣ ಭೋಜನ ಶಾಲೆ ಅಂತ.
ಈಗ ಬರ್ಬೇಕಾದ್ರೆ ನೀವು ದರ್ಶನ ಮುಗಿಸ್ಕೊಂಡು ಒಳಗಡೆಯಿಂದ ಆ ಇಲ್ಲಿ ಒಂದು ದಾರಿ ಕಾಣ್ತಿದೆ, ಆರ್ಚ್ ಕಾಣ್ತಿದೆ ಇಲ್ಲಿ. ಅಲ್ಲಿಂದ ಬರ್ಬೇಕು ನೀವು. ಒಳಗಡೆಯಿಂದಾನೇ ಬರ್ಬೋದು.